ಕಾಂತಾರ ಚಿತ್ರದಲ್ಲಿ ತೋರಿಸಿರುವಂತಹ ಈ ಪಂಜುರ್ಲಿ ದೈವವನ್ನ ಎಲ್ಲರೂ ನೋಡಿರ್ತೀರಾ. ಆದ್ರೆ ಆ ದೈವದ ಅಸಲಿ ಸತ್ಯವೇನು, ಆ ದೈವ ಎಷ್ಟು ಶಕ್ತಿಯನ್ನ ಹೊಂದಿದೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಸೃಷ್ಟಿಯ ಆದಿಕಾಲದಲ್ಲಿ ಎರಡು ಕಾಡು ಹಂದಿಗಳು ಹುಟ್ಟಿಕೊಳ್ಳುತ್ತವೆ. ಅವು ಬೆಳೆದು ದೊಡ್ಡವು ಆದ ಮೇಲೆ ಅವು ಎರಡು ಕೂಡಿ ಸಂತಾನ ಮಾಡಬೇಕೆಂಬ ಆಸೆ ಹುಟ್ಟುಕೊಳ್ತವೆ. ಹೀಗಾಗಿ ಕುಕ್ಕೆಯಲ್ಲಿರುವ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಗೆ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಳ್ತವೆ. ಅವುಗಳ ಮೇಲೆ ಕರುಣೆ ಉಂಟಾಗಿ ಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿ ಅವುಗಳಿಗೆ ಸಂತಾನದ ವರವನ್ನು ನೀಡ್ತಾರೆ. ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದದಿಂದ ಹೆಣ್ಣು ಹಂದಿಗೆ ಮರಿಗಳು ಹುಟ್ಟುತ್ತವೆ. ಆ ಹಂದಿ ಮರುಗಳು ತನ್ನ ತುಂಟತನದಿಂದ ವಿಶ್ವದ ಎಲ್ಲೆಡೆಗೆ ಓಡಾಡಕ್ಕೆ ಶುರು ಮಾಡುತ್ತವೆ. ಹೀಗಿದ್ದಾಗ ಶಿವ ಮತ್ತು ಪಾರ್ವತಿ ತಮಗಾಗಿ ಒಂದು ಸುಂದರವಾದಂತಹ ತೋಟವನ್ನು ಮಾಡಿಕೊಂಡಿರ್ತಾರೆ. ಹಾಗೂ ಅದೇ ತೋಟದ ಹತ್ತಿರ ಈ ಹಂದಿಗಳು ಹೋಗುತ್ತವೆ. ಇದರಲ್ಲಿ ಒಂದು ಹಂದಿ ಶಿವನಿಗೆ ಇಷ್ಟವಾದಂತಹ ಹೂವಿನ ತೋಟದಲ್ಲಿ ಹೋಗಿ ಹೂವಿನ ತೋಟವನ್ನು ಹಾಳು ಮಾಡುತ್ತೆ. ಆದ್ರೆ ಅದರ ಮುಗ್ಧಾದ ಮುಖವನ್ನು ಕಂಡು ಪಾರ್ವತಿ ದೇವಿಗೆ ಆ ಹಂದಿ ಮರಿ ಇಷ್ಟವಾಗುತ್ತೆ. ಆಗ ಆ ಹಂದಿ ಮರಿನ ಅರಮನೆಗೆ ತೆಗೆದುಕೊಂಡೋಗಿ ಸಾಕ್ತಾರೆ ಹಾಗೂ ತುಂಬಾ ಪ್ರೀತಿಯಿಂದ ಸಾಕ್ತಾ ಇರ್ತಾರೆ. ಆದ್ರೆ ಆ ಹಂದಿ ಮರಿ ಮತ್ತೊಮ್ಮೆ ಶಿವನ ಹೂದೋಟಕ್ಕೆ ಹೋಗಿ ಆ ಹೂದೋಟವನ್ನ ನಾಶಪಡಿಸುತ್ತೆ. ಇದನ್ನು ಕಂಡಂತಹ ಶಿವನಿಗೆ ಆ ಹಂದಿ ಮರಿ ಮೇಲೆ ಕೋಪ ಉಂಟಾಗಿ ಆ ಹಂದಿ ಮೇಲೆ ಬಾಣವನ್ನು ಚಲಾಯಿಸುವ ಮೂಲಕ ಅದನ್ನ ಕೊಂದು ಹಾಕ್ತಾರೆ. ಇದನ್ನ ತಿಳಿದಂತಹ ಪಾರ್ವತಿ ದೇವಿಯು ಅದನ್ನು ಕಂಡು ಬಹಳ ಸಂಕಟಕ್ಕೆ ಒಳಗಾಗ್ತಾಳೆ. ನಾವೇ ಸಾಕಿ ಬೆಳೆಸಿದಂತಹ ಈ ಹಂದಿ ಮರಿಯನ್ನು ನೀವು ಏಕೆ ಸಾಯಿಸಿದಿರಿ ಎಂಬ ಪ್ರಶ್ನೆಯನ್ನು ಮಾಡ್ತಾಳೆ. ಹಾಗೂ ನನಗೆ ಪ್ರಿಯವಾದ ಈ ಹಂದಿ ಮರಿಯನ್ನು ಮತ್ತೊಮ್ಮೆ ನನಗೆ ಬದುಕಿಸಿಕೊಡಿ ಎಂದು ಪಾರ್ವತಿ ದೇವಿ ಶಿವನಿಗೆ ಬೇಡಿಕೊಳ್ಳುತ್ತಾಳೆ. ಆಗ ಅದನ್ನು ಕಂಡಂತಹ ಶಿವನು ಪಾರ್ವತಿ ದೇವಿಯ ದುಃಖವನ್ನು ನೋಡಲಾರದೆ ಆ ಹಂದಿ ಮರಿಗೆ ಮತ್ತೆ ಜೀವವನ್ನು ಕೊಟ್ಟು ಬದುಕಿಸುತ್ತಾರೆ. ಅಷ್ಟೇ ಅಲ್ಲದೆ ಆ ಹಂದಿ ಮರಿಗೆ ದೈವಿಕ ಶಕ್ತಿಗಳನ್ನು ವರವಾಗಿ ನೀಡಿ, ನೀನು ವರಾಹಿ ರೂಪಿಯಾದ ಪಂಜುರ್ಲಿ ದೈವವಾಗಿ ಭೂಲೋಕವನ್ನ ಪ್ರವೇಶಿಸು ಹಾಗೂ ಅಲ್ಲಿ ಸತ್ಯ ನ್ಯಾಯ ಧರ್ಮವನ್ನು ದೈವವಾಗಿ ಅಲ್ಲಿ ನೆರವೇರು. ಅಲ್ಲಿ ನಿನಗೆ ಭಕ್ತರು ಪೂಜಿಸ್ತಾರೆ. ಅವರು ನೀಡಿದಂತಹ ಭಕ್ತಿಯನ್ನ ಸ್ವೀಕರಿಸಿ ಅಲ್ಲಿನ ದುಷ್ಟ ಶಕ್ತಿಗಳನ್ನ ಸಂಹರಿಸುವ ಮೂಲಕ ಮೋಕ್ಷದ ದಾರಿಯನ್ನು ತೋರಿಸು ಎನ್ನುವಂತಹ ವರವನ್ನು ಸಹ ಶಿವನು ಆ ಪಂಜುರ್ಲಿ ದೈವಕ್ಕೆ ನೀಡ್ತಾರೆ. ಹಾಗೂ ಇದೇ ರೀತಿ ಪಂಜುರ್ಲಿ ದೈವವು ಭೂಲೋಕಕ್ಕೆ ಬಂದು ಕೆಟ್ಟವರನ್ನು ನಾಶಪಡಿಸುವ ಹಾಗೂ ಒಳ್ಳೆಯವರಿಗೆ ಸಂರಕ್ಷಣೆ ನೀಡುವಂತಹ ಪ್ರಬಲವಾದಂತಹ ದೈವವಾಗಿ ನೆಲೆಯೂಡ್ತಾರೆ. ಹಾಗೂ ಈ ದೈವವನ್ನ ಎಲ್ಲರೂ ಬಹಳ ಭಕ್ತಿಯಿಂದ ನೋಡಿಕೊಳ್ತಾರೆ. ಕೋರ್ಟಿನಲ್ಲಿ ಬಗೆಹರಿಯದ ಎಷ್ಟೋ ಸಮಸ್ಯೆಗಳನ್ನು ಪಂಜುರ್ಲಿ ದೈವವು ಬಗೆಹರಿಸುವ ಎಷ್ಟೋ ಕಥೆಗಳು ಉಂಟು. ಇಂತಹ ಶಕ್ತಿಶಾಲಿ ಪಂಜುರ್ಲಿ ದೈವಕ್ಕೆ ನನ್ನ ನಮನ. ಈ ಮಾಹಿತಿಯಲ್ಲಿ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ. ನಾನು ನನಗೆ ದೊರೆತಂತಹ ಮಾಹಿತಿಯನ್ನ ನಿಮಗೆ ಹಂಚಿಕೊಂಡಿದ್ದೇನೆ. ಹಾಗೂ ಇದೇ ರೀತಿಯಾದಂತಹ ಹೆಚ್ಚಿನ ಮಾಹಿತಿಗಳು ಬೇಕಾದಲ್ಲಿ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೂ ಈ ನನ್ನ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ.